ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಪಲ್ಲಿ ಗ್ರಾಮದಲ್ಲಿ ಸುಮಾರು 6 ತಿಂಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ಆರಂಭ ಮಾಡಿ ಗ್ರಾಮದಲ್ಲಿನ ಎಲ್ಲ ರಸ್ತೆಗಳ ಮಧ್ಯಭಾಗದಲ್ಲಿ ಪೈಪ್ಗಳನ್ನು ಹಾಕಲು ರಸ್ತೆ ಕತ್ತರಿಸಿ ಇದುವರೆಗೂ ಕಾಮಗಾರಿ ಪೂರ್ಣಗೊಳಿಸದೆ ಗುಂಡಿ ತೋಡಿರುವ ರಸ್ತೆಯನ್ನು ಮುಚ್ಚದೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಗ್ರಾಮದ ಮಕ್ಕಳು ಹಾಗೂ ವೃದ್ಧರು ಎದ್ದು ಬಿದ್ದು ಹೋಗುವ ಪರಿಸ್ಥಿತಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ. ಹಲವು ಬಾರಿ ಗುತ್ತಿಗೆದಾರರಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರೂ ಸಹ ಸ್ಪಂದಿಸ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ದೇವಲಪಲ್ಲಿ ಸುರೇಶ್ ಅಂತ ನೀರು ಕಾಲುವೆ ಎಲ್ಲ ಮಾಡೋದು ಜಲಧಾರೆ ಇದು ಮೋದಿಯಿಂದ ಕಾಲುವೆ ಎಲ್ಲ ತೆಗೆದುಬಿಟ್ಟು 6 ತಿಂಗಳಾಗೈತೆ. 6 ತಿಂಗಳಿಂದ ಮಕ್ಕಳು ಯಾರು ಓಡಾಡೋಕ್ಕಾಗಲ್ಲ, ನೈಟ್ ಟೈಮಲ್ಲಿ ಗಾಡಿ ಬರೋಕ್ಕಾಗಲ್ಲ. ಕಾಲುವೆ ಎಲ್ಲ ಹಂಗಾಗಿದೆ. ನಮಗೆ ಒಂದು 3-4 ಜನ ಬಿದ್ದುಬಿಟ್ಟು ಕಾಲು ಕೈ ಮುಡ್ಕೊಂಡವ್ರೆ. ಆದ್ದರಿಂದ ನಾವು ಅವ್ರಿಗೆ 4-5 ಸಲ ಫೋನ್ ಮಾಡಿದ್ವಿ ಮುಚ್ಚಿರಿ ಫಸ್ಟು ಅಂತ. ಅವ್ರು ಬರ್ತೀವಿ ಅಂತ ಬರ್ತಾಯಿಲ್ಲ. ಯಾರೋ ಆಂಧ್ರ ಅವ್ರು ತೊಂದರೆ ಹಾಕ್ಕೊಂಡವ್ರೆ. ಯಾರಾದ್ರೂ ಹಾಕ್ಕೊಂಡು ನಮಗೇನು ಸವಾಸ ಇಲ್ಲ. ಮುಚ್ಚಿಬಿಟ್ಟೆಲ್ಲ ಸೌಲಭ್ಯ ಮಾಡಿಬಿಟ್ಟು ಊರಲ್ಲಿ ಹೋಗಿದ್ರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು. ಎಲ್ಲ ಕಾಲುವೆ ಎಲ್ಲ ಹಂಗೈತೆ. ಬೇಕಾದ್ರೆ ನೀವೇ ನೋಡಿಬಿಟ್ಟು ಇದು ಮಾಡ್ಕೊಳ್ಳಿ. ಆದರೆ ಊರಲ್ಲಿ ಅಂಗನವಾಡಿ ಮೇಡಮ್ ಇಲ್ಲ, ಆಯ ಇಲ್ಲ, ಆಶಾ ವರ್ಕರ್ ಇಲ್ಲ. ಏನಾದರೂ ನಮ್ಮವ್ರಿಗೆ ಇಲ್ಲ MLAಗೆ ಹೇಳಿದ್ರು ನಾವು ಏನೋ ಮಾಡ್ತೀವಿ ಅಂತವ್ರೆ. ಏನೋ ಮಾಡ್ತಾಯಿಲ್ಲ. MLA ಹತ್ರ ಒಂದು 5 ಸಲ ಹೋದ್ರು ಏನಿಲ್ಲ. ನಿಮ್ಮೂರಲ್ಲಿ ನಮ್ಮೂರನ್ನು ಕೇಳಿಬಿಟ್ಟು ಹೇಳ್ತೀವಿ ಅಂತವ್ರೆ. ನಮ್ಮೂರನ್ನು ಕೇಳಿದ್ರೆ ಇರೋ ಮಾತಾಡೋಣ ಅಂತಾರೆ, ಏನೂ ಇಲ್ಲ. ಊರಲ್ಲಿ ಲೇಡೀಸ್ ಊರಲ್ಲಿ ಇದ್ದಾರೆ ಓದಿರೋರು. ಆದ್ದರಿಂದ ಅವ್ರಿಗೆ ಸೌಲಭ್ಯ ಇಲ್ಲ. ಬೇರೆಯವರು ಕೊಡಬೇಕು ಅಂತ ಹೇಳ್ತಾವ್ರೆ. ಊರಲ್ಲಿ ಇರೋರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅಧಿಕಾರಿ ಅವ್ರಿಗೆ ಯಾರಾದರೂ ಆಗಲಿ ಊರವ್ರಿಗೆ ಬೇಕು. ಏನೇ ಆದರೂ ಮೇಡಮ್ ಡ್ಯೂಟಿ, ಆಶಾ ವರ್ಕರು, ಆಯಾ ಡ್ಯೂಟಿ ಯಾರಾದರೂ ಊರಿಗೆ ಬೇಕು. ಬೇರೆಯವ್ರಿಗೆ ನಾವು ಕೊಡೋಕ್ಕೆ ಅವಕಾಶ ಕೊಡೋದಿಲ್ಲ. ಅಷ್ಟು ನಾವು ಕೇಳ್ತಾ ಇದ್ವಿ. ಏನೋ ಸೌಲಭ್ಯ ಮಾಡಿ ದೇವಲಪಲ್ಲಿ ಸಮಯ ನಮ್ಮವರು ದೇವಲಪಲ್ಲಿ ಅಂತ ಶ್ರೀನಿವಾಸ. ನಮ್ಮ ಹೆಸರು ಶ್ರೀನಿವಾಸ. ಸ್ಕೂಲ್ಗೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಡಿ ಸೆಂಟ್ರಲ್ಲಿ ಕಾಲುವೆ ಮಾಡಿದ್ದಾರೆ. ಅದು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದ್ದಾರೆ. ಸ್ಕೂಲ್ಗೆ ಹೋಗುವಾಗ ಅಲ್ಲಿ ಜಲ್ಲಿ ಇದು ಎಲ್ಲ ಮೇಲಕ್ಕೆ ಬಂದಿದೆ. ಸ್ಕೂಲ್ ಮಕ್ಕಳೆಲ್ಲ ಹೋಗೋಕ್ಕೆ ಓಡಾಡೋಕ್ಕೆ ಆಗ್ತಾ ಇಲ್ಲ. ಅದರಿಂದ ತೊಂದರೆ ಆಗ್ತಾಯಿದೆ. ಮೇಲಧಿಕಾರಿಗೆ ಕೇಳಿದ್ರೆ ಅವರು ಏನು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅದರಿಂದ ನೀವೆಲ್ಲ ಹೇಳ್ತೀರಂತ ನಾವು ಹೇಳ್ಬೇಕಂತ ಹೇಳ್ತಾ ಇದ್ದೀವಿ. ಅದನ್ನು ನೀವು ನೋಡಿ ನಮಗೆ ಊರಲ್ಲಿ ಹೆಲ್ಪ್ ಮಾಡಿ ಸಹಾಯ ಮಾಡಬೇಕಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ.